ಚಿಕ್ಕಬಳ್ಳಾಪುರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ ಹಲವು ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ನಡೆದಿದೆ. ಟಿಪ್ಪರ್ ವಾಹನವನ್ನು ತಪ್ಪಿಸಲು ಹೋಗಿದ್ದ ವೇಳೆ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದು 8 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳುಗಳಲ್ಲಿ 3 ಸ್ಥಿತಿ ಚಿಂತಾಜನಕವಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದ ವಿಟಿಯು ಕ್ಯಾಂಪಸ್ ಸಮೀಪ ಈ ಅಪಘಾತ ಸಂಭವಿಸಿದೆ. ದೊಡ್ಡಬಳ್ಳಾಪುರದಿಂದ ಚಿಕ್ಕಬಳ್ಳಾಪುರದತ್ತ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಒಟ್ಟು 26 ಮಂದಿ ಪ್ರಯಾಣಿಕರಿದ್ದರು. ಕಣಿವೆ ನಾರಾಯಣಪುರ ಭಾಗದಿಂದ ಬರುತ್ತಿದ್ದ ಟಿಪ್ಪರ್ ವಾಹನವನ್ನು ತಪ್ಪಿಸಲು ಹೋಗಿದ್ದ ವೇಳೆ ಬಸ್ ಚಾಲಕ ನಿಯಂತ್ರಣ ಕಳೆದುಕೊಂಡಿದ್ದು ಬಸ್ ರಸ್ತೆ ಬದಿಯಲ್ಲಿ ಪಲ್ಟಿಯಾಗಿದೆ. ಅಪಘಾತದ ರಭಸಕ್ಕೆ ಬಸ್ನಲ್ಲಿದ್ದ ಪ್ರಯಾಣಿಕರು ಗಾಯಗೊಂಡಿದ್ದು 8 ಮಂದಿಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳಲ್ಲಿ 3 ಸ್ಥಿತಿ ಚಿಂತಾಜನಕವಾಗಿದ್ದು ಉಳಿದವರಿಗೂ ವಿವಿಧ ರೀತಿಯ ಗಾಯಗಳಾಗಿವೆ. ಸ್ಥಳೀಯರು ಹಾಗೂ ಪೊಲೀಸರು ತಕ್ಷಣ ರಕ್ಷಣಾ ಕಾರ್ಯಾಚರಣೆ ನಡೆಸಿ ಗಾಯಾಳುಗಳನ್ನು ಬಸ್ನಿಂದ ಹೊರತೆಗೆದರು. ಎಲ್ಲ ಗಾಯಾಳುಗಳನ್ನು ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಟಿಪ್ಪರ್ ಹಾಗೂ ಕೆಎಸ್ಆರ್ಟಿಸಿ ಬಸ್ ಚಾಲಕರ ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಅಪಘಾತದ ನಿಖರ ಕಾರಣದ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಅದೃಷ್ಟವಶಾತ್ ಈ ಭೀಕರ ಅಪಘಾತದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಆದರೆ 8 ಮಂದಿ ಗಾಯಗೊಂಡಿದ್ದು 3 ಸ್ಥಿತಿ ಗಂಭೀರವಾಗಿದೆ. ಅಪಘಾತದ ಕುರಿತು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಪೊಲೀಸ್ ನಂದಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ. ಕೆಎಸ್ಆರ್ಟಿಸಿ ಬಸ್ ಆಕ್ಸಿಡೆಂಟ್ ಆಗಿದೆ. ಬೇಸಿಕಲಿ ಇದು ಕಣಿವೆ ನಾರಾಯಣಪುರ ವಿಟಿಯು ಕ್ಯಾಂಪಸ್ ಪಕ್ಕದಲ್ಲಿ ಇದು ಬಸ್ ಒಂದು ಪಲ್ಟಿ ಆಗಿದೆ. ಅರೌಂಡ್ 11:30 ಈ ಬಸ್ ಕೊಲ್ಲಪಳ್ಳಿಯಿಂದ ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇತ್ತು. ಆ ಟೈಮ್ಗೆ ಇಲ್ಲಿ ಕ್ರಾಸಿಂಗ್ ಮಾಡಿದಾಗ ಟೈಮಲ್ಲಿ ಒಂದು ಟಿಪ್ಪರ್ಗೆ ಕ್ರಾಸ್ ಮಾಡ್ತಾ ಇದ್ರು. ಆ ಟೈಮ್ಗೆ ಗಾಡಿ ಪಲ್ಟಿ ಆಗಿದೆ. ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ರು. ಡ್ರೈವರ್ ಕಂಡಕ್ಟರ್ ಕೂಡ ಇದ್ರು. ಬಟ್ ಎಲ್ಲರಿಗೆ ಸಣ್ಣ ಪುಟ್ಟ ಇಂಜರೀಸ್ ಆಗಿದೆ. ಯಾರಿಗೆ ಮೇಜರ್ ಇಂಜರೀಸ್ ಆಗಿಲ್ಲ. ಎಲ್ಲರಿಗೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ನಾವು. ಮತ್ತೆ ಕೆಎಸ್ಆರ್ಟಿಸಿ ದವರು RTO ದವರು ಎಲ್ಲರೂ ಬಂದಿದ್ದಾರೆ. ನಾವು ಕೂಡ ಪತ್ತೆ ಮಾಡ್ತೀವಿ ಯಾಕೆ ಈ ತರ ಆಗಿದೆ. ಮತ್ತೆ ರೋಡ್ ಸೇಫ್ಟಿ ಬಗ್ಗೆ ಏನು ಚೇಂಜ್ ಮಾಡಕ್ಕೆ ಅವಶ್ಯಕತೆ ಇದೆ ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಸರಿ, ಎಷ್ಟು ಜನ ಗಾಯ ಆಗಿದೆ? ಟೋಟಲ್ 26 ಜನ ಇದ್ರು. ಎಲ್ಲರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸುಮಾರು ಜನ ಇಲ್ಲಿ ನಮ್ಗೆ ಕೂಡ ಸಿಕ್ಕಿದ್ರು. ಪ್ಯಾಸೆಂಜರ್ ಕಂಡಕ್ಟರ್ ಎಲ್ಲರೂ ಸಿಕ್ಕಿದ್ರು. ಅವ್ರಿಗೆ ಜಾಸ್ತಿ ಗಾಯ ಆಗಿಲ್ಲ. ಬಟ್ ಅವ್ರಿಗೆ ಕೂಡ ಫಸ್ಟ್ ಏಡ್ಗೋಸ್ಕರ ಕಳ್ಸಿದೀವಿ. ಅವರೇ ಹೇಳ್ತಾ ಇದ್ರು ಏನು ಹೈ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು ಬಸ್. ಆ ಟೈಮ್ ಈ ತರ ಪಲ್ಟಿ ಆಗಿದೆ. ಸೊ RTO ದವರು ಮತ್ತೆ ನಾವು ಕೂಡ ನಮ್ಮ ಆಕ್ಸಿಡೆಂಟ್ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡ್ತೀವಿ ಯಾರ್ದು ತಪ್ಪಿದೆ. ಆಮೇಲೆ ಆಕ್ಷನ್ ತಗೋತೀವಿ. ಸರ್, ಎಷ್ಟು ಜನ ಇದೆ ಸರ್? ಟೋಟಲ್ 26 ಪ್ಯಾಸೆಂಜರ್ಸ್ ಇದ್ರು. ಕೆಎಸ್ಆರ್ಟಿಸಿ ಕಂಡಕ್ಟರ್ ಪ್ರಕಾರ. ಡ್ರೈವರ್ಗೆ ಸ್ವಲ್ಪ ಜಾಸ್ತಿ ಹೇಟ್ ಆಗಿದೆ. ಏನು ತಲೆ ಮೇಲೆ ಹೇಟ್ ಆಯ್ತು. ಬಟ್ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ನಡೆಸ್ತಾ ಇದೆ. ನಮ್ಮ ಮಾಹಿತಿ ಪ್ರಕಾರ ಎಲ್ಲರೂ ಔಟ್ ಆಫ್ ಡೇಂಜರ್ ಇದೆ. ಪ್ಯಾಸೆಂಜರ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಯಾರಿಗೆ ಜಾಸ್ತಿ ಆಗಿಲ್ಲ.